ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಪ್ರೀತ್. ನಾನು ಗಣೇಶನ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಗಣೇಶನವರು ಒಂದು ದಿನ ಆಟವಾಡುತ್ತಿರುವಾಗ ಕಾರ್ತಿಕೇಯ ಮತ್ತು ಗಣೇಶರು ಇಬ್ಬರು ಆಟವಾಡುತ್ತಿರುವಾಗ ಅವರು ಒಂದು ಹಣ್ಣನ್ನು ಮುಟ್ಟುತ್ತಾರೆ. ಆ ಹಣ್ಣನ್ನು ಮುಟ್ಟಿ, ನಾನು ಮೊದಲು ಈ ಹಣ್ಣನ್ನು ಮುಟ್ಟಿದ್ದೇನೆ, ಇಲ್ಲ ಇಲ್ಲ ನಾನು ಮೊದಲು ಈ ಹಣ್ಣನ್ನು ಮುಟ್ಟಿದ್ದೇನೆ ಎಂದು ಜಗಳವಾಡುತ್ತಾ ಕೈಲಾಸ ಪರ್ವತಕ್ಕೆ ಹೋದರು. ಆಗ ಶಿವಪ್ಪ ನೋಡಿ ಹೇಳುತ್ತಾರೆ, ಏನಾಗಿದೆ ಮಕ್ಕಳು ಎಂದರೆ, ನಾನು ಮೊದಲು ಈ ಹಣ್ಣನ್ನು ಮುಟ್ಟಿದ್ದೇನೆ, ನಾನು ಮೊದಲು ಹಣ್ಣನ್ನು ತಿನ್ನುತ್ತೇನೆ ಎಂದು ಜಗಳವಾಡುತ್ತಲೇ ಇದ್ದರು. ಎಂದಾಗ ಶಿವಪ್ಪ ಒಂದು ಷರತ್ತು ಹಾಕುತ್ತಾರೆ, ನೀವು ಮೊದಲು ಹಣ್ಣನ್ನು ತಿನ್ನಬೇಕೆಂದರೆ ನೀವು ಈ ಲೋಕದ 3 ಸುತ್ತುಗಳನ್ನು ಹಾಕಿ ಬಂದು ತಿನ್ನಿ ಎಂದಾಗ ಕಾರ್ತಿಕೇಯ ಹೋಗಲು ಪ್ರಾರಂಭಿಸಿದರು. 3 ಸುತ್ತನ್ನು ಹಾಕಿದರು. ಆಗ ಗಣಪ ದಪ್ಪನಿದ್ದನು. ಅದರ ಸಲುವಾಗಿ ಗಣಪನಿಗೆ ಹೋಗಲು ಆಗಲಿಲ್ಲ. ಆಗ ಗಣಪನಿಗೆ ಒಂದು ಆಲೋಚನೆ ಬಂತು. ಅದೇನೆಂದರೆ, ತಂದೆ ತಾಯಿಗೆ 3 ಸುತ್ತು ಹಾಕಿದರೆ ಇಡೀ ಪೃಥ್ವಿಗೆ ಸುತ್ತು ಹಾಕಿದಂತೆ. ಅದು ಹೇಗೆ ಎಂದರೆ, ಭೂತಾಯಿ ತಾಯಿ ತಂದೆ ಇಬ್ಬರಿಗೂ ಸುತ್ತು ಹಾಕಿದರೆ 3 ಸುತ್ತು ಹಾಕಿದರೆ ಈ ಪೃಥ್ವಿಯ 3 ಸುತ್ತು ಹಾಕಿದಂತೆ ಎಂದಾಗ ಗಣೇಶನು ಆ ಹಣ್ಣನ್ನು ತಿನ್ನುತ್ತಾನೆ. ಆಗ ಅವನಿಗೆ ವಿದ್ಯಾವಂತನೆಂಬ ಹೆಸರು ಬಿತ್ತು. ಆಗ ಗಣೇಶನು ಆಟವಾಡುತ್ತಿರುವಾಗ ಕೈಲಾಸ ಪರ್ವತ ಅಳೆಯಾಡುತ್ತದೆ. ಆಗ ಶಿವಪ್ಪನಿಗೆ ಗೊತ್ತಾಗುತ್ತದೆ, ರಾವಣನು ಈ ಪರ್ವತವನ್ನು ತೆಗೆದುಕೊಂಡು ಅವರ ಮನೆಯಲ್ಲಿ ಇಟ್ಟುಕೊಂಡು ನಾನು ಶಿವನಿಗೆ ಯಾವುದೂ ಕೂಡ ವರವನ್ನು ಕೇಳಬಹುದು ಎಂದು ಇಚ್ಛಿಸುತ್ತಾನೆ. ಈ ಮಾತನ್ನು ಶಿವಪ್ಪನಿಗೆ ಗೊತ್ತಾಯಿತು. ಆಗ ಶಿವಪ್ಪ ರಾವಣನ ಬಳಿಗೆ ಹೋಗಿ ಪ್ರತ್ಯಕ್ಷನಾಗಿದ್ದ. ಆಗ ರಾವಣ ಹೇಳುತ್ತಾನೆ, ನಮಸ್ಕಾರಗಳು, ನಾನು ನಿಮ್ಮಿಂದ ಒಂದು ವರವನ್ನು ಕೇಳಲು ಬಂದಿದ್ದೇನೆ. ಆಗ ಶಿವಪ್ಪ ಹೇಳ್ತಾರೆ, ಕೇಳು, ಯಾವ ವರವನ್ನು ಕೇಳ್ತೇವೆ ಎಂದಾಗ, ನಾನು ಕೂಡ ನಿಮ್ಮಂತೆ ಶಕ್ತಿಶಾಲಿಯಾಗಲು ಬಯಸುತ್ತೇನೆ ಎಂದಾಗ ಶಿವಪ್ಪ ಒಂದು ಯೋಚನೆ ಮಾಡಿ ತಮ್ಮ ಆತ್ಮಲಿಂಗವನ್ನು ಕೊಡುತ್ತಾರೆ. ಆಗ ಶಿವಪ್ಪ ಹೇಳುತ್ತಾರೆ, ಒಂದು ಷರತ್ತು, ಈ ಆತ್ಮಲಿಂಗವನ್ನು ನೀನು ಎಲ್ಲಾದರೂ ಕೆಳಗೆ ಇಟ್ಟರೆ ಈ ಆತ್ಮಲಿಂಗ ಅಲ್ಲೇ ಸ್ಥಾಪನೆ ಆಗುತ್ತದೆ ಎಂದಾಗ ರಾವಣನವರು ಹೋಗುತ್ತಾ ಇರುತ್ತಾರೆ. ಆಗ ಈ ಮಾತು ಗಣಪನಿಗೆ ಗೊತ್ತಾಗುತ್ತದೆ. ಆಗ ಗಣಪ ತಡೆಯಲು ಅವರ ಹಾದಿಗೆ ಬರುತ್ತಾರೆ. ಆಗ ಯೋಚನೆ ಮಾಡುತ್ತಾ ಇವರ ಗೆಳೆಯರು ಒಂದು ಉಪಾಯವನ್ನು ಹೇಳುತ್ತಾರೆ. ತೆಂಗಿನ ವಾರದಿಂದ ರಾವಣನಿಗೆ ಹೊಡೆದರೆ ರಾವಣನನ್ನು ಬಿದ್ದು ಆ ಆತ್ಮಲಿಂಗವನ್ನು ಅಲ್ಲೇ ಬಿಡುತ್ತಾನೆ. ಆಗ ಮೂಷಕ ಹೇಳುತ್ತಾನೆ, ಇದಕ್ಕಿಂತ ನನ್ನ ಐಡಿಯಾ ಚೆನ್ನಾಗಿದೆ ಎಂದಾಗ ಆಗ ಮೂಷಕ ಹೇಳ್ತಾರೆ, ಗುಂಡಿಯನ್ನು ತೋಡಿ ಆಗ ರಾವಣನನ್ನು ಆ ಗುಂಡಿಯೊಳಗೆ ಬಿದ್ದು ಆತ್ಮಲಿಂಗವನ್ನು ಅಲ್ಲೇ ಬಿದ್ದು ಬಿಡುತ್ತದೆ ಎಂದಾಗ ಈ 2 ಸಹಾಯವನ್ನು ಪ್ರಯೋಗ ಮಾಡಿ ನೋಡಿದಾಗ, ಯೋಚನೆಯನ್ನು ಪ್ರಯೋಗ ಮಾಡಿ ನೋಡಿದಾಗ ಇವು ಅಸಫಲ ಆದವು. ಆಗ ಗಣಪ ಒಂದು ಯೋಚನೆ ಮಾಡಿದ. ಆಗ ರಾವಣನು ಸೂರ್ಯಾಸ್ತ ಆದ ನಂತರ ಸ್ನಾನ ಮಾಡೋದಕ್ಕೆ ಹೋಗುತ್ತಾರೆ. ಆಗ ಗಣಪ ಸಾಮಾನ್ಯವಾಗಿ ಒಬ್ಬ ಬಾಲಕನ ರೂಪದಲ್ಲಿ ಹೋಗ್ತಾ ಇರುತ್ತಾರೆ. ಆಗ ರಾವಣನನ್ನು ಕರೆದು ಹೇಳುತ್ತಾನೆ ಆ ಬಾಲಕನಿಗೆ, ಬಾಲಕ, ನೀನು ಈ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಇಡು. ನಾನು ಸ್ನಾನ ಮಾಡಿ ಬಂದಾಗ ಈ ಆತ್ಮಲಿಂಗವನ್ನು ನನಗೆ ಕೊಡು. ಆದರೆ ಈ ಆತ್ಮಲಿಂಗವನ್ನು ಎಲ್ಲಿಯೂ ಕೂಡ ಇಡಬೇಡ ಎಂದಾಗ ಆಗ ಬಾಲಗಣೇಶರು ಒಪ್ಪಿಕೊಳ್ಳುತ್ತಾರೆ. ಆದರೆ ನನ್ನ ಒಂದು ಷರತ್ತು, ನಾನು ನಿಮ್ಮನ್ನು 3 ಸಲ ಗಟ್ಟಿಯಾಗಿ ಕೂಗುತ್ತೇನೆ. ನೀವು ಬಂದಿಲ್ಲ ಎಂದರೆ ನಾನು ಈ ಆತ್ಮಲಿಂಗವನ್ನು ಕೆಳಗೆ ಬಿಡುತ್ತೇನೆ ಎಂದಾಗ ಬಾಲಕ ಗಣೇಶನು 3 ಸಲ ಗಟ್ಟಿಯಾಗಿ ಕೂಗಿದ್ದರು. ಆಗ ಅವರ ನಿಜವಾದ ರೂಪಕ್ಕೆ ಬಂದು ಹೇಳುತ್ತಾರೆ, ನೀನು ಯಾರು ಎಂದು ರಾವಣನು ಕೇಳಿದಾಗ, ನಾನು ಶಿವಪುತ್ರ ಬಾಲಗಣೇಶ ಎಂದಾಗ ಬಾಲಗಣೇಶ ಹೇಳುತ್ತಾನೆ, ನೀನು ಈ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಬೇಡ. ಈ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋದರೆ ನೀನು ಈ ಆತ್ಮಲಿಂಗದ ದುರುಪಯೋಗ ಮಾಡುತ್ತೀಯ. ನಾನು ನಿನ್ನನ್ನು ತಡೆಯಲು ಬಂದಿದ್ದೇನೆ. ಆಗ ರಾವಣನನ್ನು ನಕ್ಕು ಹೇಳುತ್ತಾನೆ, ನನ್ನಿಂದ ಎಷ್ಟೋ ಜನ ದೇವತೆಗಳು ಭಯದಿಂದ ಅಡಗಿದ್ದಾರೆ. ನೀನೇನು ಒಬ್ಬ ಚಿಕ್ಕ ಬಾಲಕ,
ಎಂದಾಗ ಬಾಲಗಣೇಶ ಹೇಳುತ್ತಾರೆ, ನೀನು ನನ್ನ ಒಂದು ಕಾಲನ್ನು ಮೇಲಕ್ಕೆ ಎತ್ತಿದಾಗ ನಾನು ಈ ಆತ್ಮಲಿಂಗವನ್ನು ನಿನಗೆ ಕೊಡುತ್ತೇನೆ ಎಂದಾಗ ಆಯ್ತು ಎಂದು ನಕ್ಕಿ ರಾವಣನ ಒಂದು ಕೈಯಿಂದ ಕಾಲನ್ನು ಮೇಲಕ್ಕೆ ಎತ್ತುವಾಗ ಆಗ ಅದು ಪ್ರಯೋಜನವಾಗಲಿಲ್ಲ. ಆಗ ಅವನು 10 ದೇಹದಿಂದ ಕಾಲನ್ನು ಎತ್ತಿದರೂ ಪ್ರಯೋಜನವಾಗಲಿಲ್ಲ. ಇದಕ್ಕೆ ಗಣಪ ಆ ಆತ್ಮಲಿಂಗವನ್ನು ಅಲ್ಲೇ ಸ್ಥಾಪಿಸಿ ಬಿಟ್ಟನು. ಇಷ್ಟು ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅನಂತ ಶ್ರೀ ವಿಶಾಲ ಗಜನ ಮಂಡಳಿ ವತಿಯಿಂದ ಧನ್ಯವಾದಗಳು. ಇವನು ಹಿಮಾಲಯ ಪರ್ವತದಿಂದ ಪಶ್ಚಿಮದಲ್ಲಿರ್ತಕ್ಕಂಥ ಗೋಕರ್ಣದವರೆಗೆ ಶಿವಪುತ್ರ ಇವನ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ತನ್ನ ಆಡು ಭಾಷೆಯಲ್ಲೇ ತಗಲುಡಿಗಳಿಂದ ತನ್ನ ಜೀವನ ಚರಿತ್ರೆಯನ್ನು ಗಣೇಶನ ಪೂರ್ತಿಯಾಗಿ ತಿಳಿಸೋದಕ್ಕಾಗಿ ಈ ಮಗುವಿಗೆ ಅನಂತ ಧನ್ಯವಾದಗಳು. ಮತ್ತು ಈ ಮಗುವಿಗೆ ಒಂದು ಚಿಕ್ಕ ಕಾಣಿಕೆ 100 ರೂಪಾಯಿ ನನ್ನಿಂದ. ಸರ್